ಪ್ರತಿಯೊಬ್ಬರಿಗೂ ಕೇಳ್ತಾ ಇದ್ರಿ, ಗಂಡು ಮಕ್ಕಳಿಗೆ 2,000 ರೂಪಾಯಿ ಯಾವಾಗ ಬರುತ್ತೆ? ಒಂದು ವಿಡಿಯೋದಲ್ಲಿ ಗಂಡಸರಿಗೆ 2,000 ರೂಪಾಯಿಯ ಸಿಗುತ್ತಾ ಅಂತ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ. ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋನ ನೋಡಿ. ಸ್ನೇಹಿತರೆ, ನಿಮಗೂ ಕೂಡ ಗಂಡು ಮಕ್ಕಳಿಗೆ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ 2,000 ರೂಪಾಯಿಯನ್ನು ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಅದೇ ರೀತಿ ಚರ್ಚೆ ಕಂಪ್ಲೀಟ್ ಆದ ತಕ್ಷಣ ಗಂಡು ಮಕ್ಕಳಿಗೆ ಕೂಡ 2,000 ರೂಪಾಯಿಯನ್ನು ಕೊಡಲು ನಿರ್ಧರಿಸುತ್ತಾರೆ. ಸ್ನೇಹಿತರೆ, ಆ 2,000 ರೂಪಾಯಿ ಕೂಡ ನೀವು ಕೂಡ ಪಡೆದುಕೊಳ್ಳಬೇಕಂದ್ರೆ ಏನು ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು, ಲಿಂಕ್ ಎಲ್ಲಿ ಸಿಗುತ್ತೆ, ಅರ್ಜಿ ಸಲ್ಲಿಸುವುದು ಯಾವ ರೀತಿ, ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸುತ್ತೇನೆ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಲ್ಲಿ ಸ್ಕಿಪ್ ಮಾಡಿಕೊಳ್ಳಬೇಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡುವುದರ ಮೂಲಕ ಆಲ್ ನೋಟಿಫಿಕೇಷನ್ನ ಪಡೆದುಕೊಳ್ಳಿ. ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕಳೆದ 1 ತಿಂಗಳಿಂದ ಸುದ್ದಿಯಲ್ಲಿರುವ ಮಾಹಿತಿ ಇದು. ಗಂಡಸರಿಗೆ 2,000 ರೂಪಾಯಿ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಹೊಂದಿರುವಂಥದ್ದು. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಗಂಡು ಮಕ್ಕಳಿಗೆ 2,000 ರೂಪಾಯಿ ಏಕಪ್ಪ ಸಿಗುತ್ತೆ, ಹೇಗೆ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸುತ್ತೇನೆ. ನಿಮಗೆ ಗೊತ್ತಿರಬಹುದು, ಹೆಣ್ಣು ಮಕ್ಕಳಿಗೆ ಈಗಾಗಲೇ 2,000 ರೂಪಾಯಿ ಹಣವನ್ನು ಕೊಡುತ್ತಿರುವುದು ನಿಮಗೆ ಗೊತ್ತಿರುವುದು. ಅದನ್ನು ನೋಡಿದಂಥ ಗಂಡು ಮಕ್ಕಳು ಕೂಡ ನಮಗೂ ಕೂಡ ನಾವೇನು ಕಡಿಮೆ ಅಂತ ಸರ್ಕಾರಕ್ಕೆ ಮನ್ನಣೆ ಮಾಡಿದ್ದಾರೆ. ನಾವು ಕೂಡ ವೋಟ್ ಹಾಕಿದ್ದೀವಿ, ನಮಗೂ 2,000 ರೂಪಾಯಿ ಬೇಕೇ ಬೇಕು ಹಠ ಮಾಡಿ ಕುಂತಿರುವಂಥದ್ದು. ಅದಕ್ಕೋಸ್ಕರ ಗಂಡು ಮಕ್ಕಳಿಗೂ ಕೂಡ 2,000 ರೂಪಾಯಿ ಕೊಡಬೇಕು ಅಂತ ಸರ್ಕಾರದಲ್ಲಿ ಕೆಲವೊಂದು ಕಡೆ ಚರ್ಚೆ ಆಗ್ತಾ ಇರುವಂಥದ್ದು. ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವಿಡಿಯೋ ಮಾಡುತ್ತಿರುವುದು. ಗಂಡು ಮಕ್ಕಳೇ, ನಿಮಗೆ 2,000 ರೂಪಾಯಿ ಸಿಕ್ತು ಅಂದರೆ ನೀವು ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳುತ್ತೀರಿ, ಯಾವ ರೀತಿ 2,000 ರೂಪಾಯಿಯನ್ನು ಬಳಸಿಕೊಳ್ಳುತ್ತೀರಿ ಅಂತ ಕಾಮೆಂಟ್ ಮಾಡಿ. ಅದೇ ರೀತಿ ಯಾವ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗುತ್ತದೆ, ಎಲ್ಲಿ ಲಿಂಕ್ ಸಿಗುತ್ತದೆ ಅಂತಲೂ ಕೇಳಿದ್ದೀರಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಬೇಕು ಎಂದು ನಾನು ಇಲ್ಲಿ ತಿಳಿಸುತ್ತೇನೆ. ಮೊದಲಿಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ, ಪಾನ್ ಕಾರ್ಡ್, ನಂತರ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಸ್ನೇಹಿತರೆ, 2,000 ರೂಪಾಯಿ ಹಣ ಬರೋದು ಸಾಧ್ಯತೆ ಹೆಚ್ಚಿದೆ. ಆದರೆ ಇನ್ನು ಸರ್ಕಾರ ಈ ಸ್ಕೀಮನ್ನು ಜಾರಿಗೆ ತಂದಿಲ್ಲ. ಈ ಸ್ಕೀಮನ್ನು ಜಾರಿಗೆ ತಂದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡುತ್ತೇನೆ, ವಿಡಿಯೋ ಮಾಡಿ ತಿಳಿಸುತ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.